ಸೊ ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ನೀವು ನೋಡ್ತಾ ಇದ್ದೀರಾ VR2 Hearts. ಸೊ ನೀವು ಯಾರಾದರೂ ಹೊಸ್ದಾಗೆ ನೋಡ್ತಿದ್ರೆ ನಮ್ಮ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಬ್ಲಾಗ್. ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು, ಲೇಟಾಗಿ ಹೋಯ್ತು ಇವತ್ತು ಆಫೀಸ್ಗೆ ಹೋಗೋಕ್ಕೆ. ಪೆಟ್ರೋಲು ಇದೆಯಲ್ಲಪ್ಪ, ಪೆಟ್ರೋಲ್ ಆಗುತ್ತೆ ಸಂಜೆವರೆಗೂ ಹೋಗ್ಬೋದು. ಮಿನಿ ಕೂಪರ್ ಅಲ್ಲ, ಕಾಪರಾ ಕೂಪರ್ ಅದು. ಮಿನಿ ಅನ್ನೋದಷ್ಟೇ ಗೊತ್ತು ನನಗೆ. ಅದಕ್ಕಿನ್ನೊಂದು ಏನೋ ಸ್ವಲ್ಪ ಬರುತ್ತೆ ಹೆಸರು, ಸರಿಯಾಗಿ. ಇದೆ ಸಂಜೆ ಹಾಕ್ಸ್ಕೊಳ್ಳೋಣ, ಆಗಲ್ಲ, ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. ಸ್ವಲ್ಪ ಈ ಗಾಡಿದು ಚೈನ್ ಬೇರೆ ಲೂಸ್ ಆಗಿಬಿಟ್ಟಿದೆ, ಸ್ವಲ್ಪ ಟೈಟ್ ಮಾಡಿಸ್ಬೇಕು. ಸ್ವಲ್ಪ ಸೌಂಡ್ ಬೇರೆ ಬರ್ತಿದೆ. ಸಂಡೇ ಯಾವಾಗಾದ್ರೂ ಫ್ರೀ ಇದ್ದಾಗ ರೆಡಿ ಮಾಡಿಸ್ಕೋಬೇಕು. ಸೊ ಟ್ರಾಫಿಕ್ ಇದ್ದರೆ ಕಷ್ಟ. ಅಲ್ಲಿ ನೀಲಾದ್ರಲ್ಲಿ ಮಾತ್ರ ಹೆವಿ ಟ್ರಾಫಿಕ್ ಇರುತ್ತೆ ಗೈಸ್, ಯಾವಾಗ ನೋಡಿದ್ರು ಟ್ರಾಫಿಕ್ಕು. ಯಾವ ಟೈಮ್ ಬಂದ್ರೂ ಅದೇ ಟ್ರಾಫಿಕ್ಕೇ ಇರುತ್ತೆ, ಕಣ್ಣಿಗೆ ಕಮ್ಮಿ ಆಗೋದೇ ಇಲ್ಲ. ಅದು ನೈಟ್ ಒಂದು 10 ಗಂಟೆ ಮೇಲೆ ಅಂದರೆ ಖಾಲಿಯಾಗಿರುತ್ತೆ. ಎಲ್ಲ ಒಳ್ಳೆ ಡ್ಯೂಟಿ ಮಾಡ್ತಿದ್ದಾರೆ ಗೈಸ್ ಪೊಲೀಸ್ನವರು. ಅಂದರೆ ಗಾಡಿನ ಹಿಡ್ದು ಫೈನ್ಗಳು ಹಾಕಿ ನೋಡಿ, ಇಲ್ಲಿ ಹಾಕ್ತವ್ರೆ ಬಿಲ್ಗಳು. ಸೊ ನಾನು ಮಾತಾಡೋದು ಸ್ವಲ್ಪ ತುಂಬ ಕಮ್ಮಿ, ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಮಾತಾಡೋದು ಎಕ್ಸ್ಪೀರಿಯನ್ಸ್ ಆಗಿಬಿಡುತ್ತೆ. ನಾಟ್ ಬ್ಯಾಡ್, ಇವತ್ತು ಪರವಾಗಿಲ್ಲ, ಟ್ರಾಫಿಕ್ಕು ಸ್ವಲ್ಪ ಕಮ್ಮಿ ಇದೆ. ಇಲ್ಲ ಅಂದರೆ ಈ ರೋಡೆಲ್ಲ ಉದ್ದಕ್ಕೂ ಟ್ರಾಫಿಕ್ ಆಗಿಬಿಡೋದು. ಮತ್ತೇನು ಅಷ್ಟೊಂದು ಕಾಣಿಸ್ತಿಲ್ಲ, ಎಲ್ಲ ಮೂವಿಂಗ್ ಇದೆ ಗಾಡಿ. ಅಣ್ಣ ನಂಗೆ ಜಾಗ ಬಿಡೋ ಒಂಚೂರು, ನಾನು ಹೋಗೋಕ್ಕಾದ್ರೆ. ಇಲ್ಲೇ ಗೈಸ್ ಟ್ರಾಫಿಕ್ ಆಗೋದು. ನೀನು ಹೋಗಲ್ಲ ನಾನು ಹೋಗಲ್ಲ ಅಂತ ಎಲ್ಲ ನುಗ್ಗಿರ್ತಾರೆ. ನಾನು ಹೋಗಲ್ಲ ನಾವು ಹೋಗಬಿಡಲ್ಲ. ಅಮ್ಮ ಅದೊಂದು ಇಂಡಿಕೇಟ್ರೇ ಹಾಕಿಲ್ಲ, ನೋಡ್ಕೊಂಡಿಲ್ಲ, ಹಂಗೆ ಬಂದ್ಬಿಟ್ಟೆ. RC 390 ಗಾಡಿ ಮಾತ್ರ ಹೈವೇಗೆ ಒಂದು ಗಾಡಿ ಕಾಂಬಿನೇಷನ್ ತೊಗೊಂಡಿದ್ದಾನೆ. ಹೆಲ್ಮೆಟ್ ಕರೆಕ್ಟಾಗಿ ಸೂಟ್ ಆಗ್ತಿದೆ ಆ ಗಾಡಿಗೆ ಹೆಲ್ಮೆಟ್. ಸೊ ಬೆಳಗ್ಗೆನೇ ಇವತ್ತು ಎಲ್ಲ ಫುಲ್ಲು ಕ್ಲೀನಾಗಿ ಗಾಡಿ ವಾಶ್ ಮಾಡಿಕೊಂಡು ಒರೆಸ್ಕೊಂಡು. ಮಳೆ ಬಂದರೆ ಗಾಡಿ ಫುಲ್ಲು ಅಧ್ವಾನ ಆಗಿಬಿಡುತ್ತೆ. ನಾನು ಯಾವತ್ತೋ ಒಂದು ದಿವಸ ಇಲ್ಲಿ ಯಾವತ್ತೋ ಗೊತ್ತಿಲ್ಲ ಹೆಲ್ಮೆಟ್ ಇಲ್ಲದೆ ಹಿಂಗೆ ಬಂದ್ಬಿಟ್ಟಿದ್ದೀನಿ.
AI ಕ್ಯಾಮ್ರಾ ಇದೆಲ್ಲ ಮೇಲ್ಗಡೆದು ಏನು ಕ್ಲಿಯರಾಗಿ ಕ್ಯಾಪ್ಚರ್ ಮಾಡಿದೆ ಅಂದರೆ ನೋಡಿ, ಇಲ್ಲಿ ಇದೆಲ್ಲ ಮೇಲೆ AI ಕ್ಯಾಮ್ರಾ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿಬಿಟ್ಟಿದೆ, ಅದು ಹಿಂದ್ಗಡೆಯಿಂದ. ಸ್ವಲ್ಪ ಹುಷಾರಾಗಿ ನಾವು ಹೋಗಬೇಕು. ಬಟ್ ಎಲ್ಲೇ ಹೋದರೂ ಹೆಲ್ಮೆಟ್ ಹಾಕ್ಕೊಂಡ್ಲೇಬೇಕು. ಸೊ ಮನೆ ಆ ಕಡೆ ಈ ಕಡೆ ಓಕೆ, ಬಟ್ ಆ ಕಡೆ ಎಲ್ಲ ನಾಟ್ ಓಕೆ. ಯಾವುದೋ ಫೋನ್ ಬರ್ತಿದೆ. ಹಲೋ, ಯಾವುದೋ ಲೋನು ಬೇಡ, ಏನು ಬೇಡ ನಮಗೆ. ಯಾವುದಾದ್ರೂ ಒಂದು ಕನೆಕ್ಟ್ ಮಾಡಿಬಿಟ್ಬಿಟ್ರೆ ಅದು ನಂಬರ್ ಹೆಂಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಇದಕ್ಕೆ ಅಟ್ಯಾಚ್ ಮಾಡಿರ್ತೀವಿ, ಅದು ಎಲ್ಲಿಂದ ಸಿಕ್ಬಿಡುತ್ತೋ ನಂಬರ್ ಗೊತ್ತಿಲ್ಲ. ಲೋನ್ ಬೇಕಾ, ಅದು ಬೇಕಾ, ಇದು ಬೇಕಾ ಅಂದ್ಕೊಂಡು ಇರಿಟೇಷನ್. ಬೇಕಂದರೆ ನಾವೇ ಬಂದು ತಗೊತೀವಿ, ಅದು ಬೇರೆ ಅವರು ಫೋನ್ ಮಾಡಿ ಬೇರೆ ಅವ್ರಿಗೆ ತಲೆ ತಿನ್ನೋದು. ಸೊ ಗೈಸ್, ನಾನು ಲೊಕೇಶನ್ ರೀಚ್ ಆಗಿದ್ದೀನಿ. ಸೊ ನೀವು ಯಾರಾದರೂ ಈಗ ಹೊಸ್ದಾಗಿ ನೋಡ್ತಿದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಸೊ ಸಿಗೋಣ ಮತ್ತೆ. ಸೊ ಗೈಸ್, ಆಫೀಸ್ ಮುಗೀತು, ಹೊರಟಿದ್ದೀವಿ ಮನೆಗೀಗ. ಸೊ ನಮ್ಮ ಕಂಪ್ನಿಯಿಂದ ಒಂದು ಆಲ್ಬಮ್ ರೆಡಿ ಮಾಡಿಸಿದ್ದೆ, ವೆಡ್ಡಿಂಗ್ ಆಲ್ಬಮ್. ಸೊ ಇವತ್ತು ರೆಡಿಯಾಗಿತ್ತು, ಮನೆಗೆ ತೊಗೊಂಡು ಹೋಗ್ತಿದ್ದೀನಿ. ಸಕ್ಕತ್ತಾಗಿ ಬಂದಿದೆ ಆಲ್ಬಮ್ ಮಾತ್ರ. ಸತಿ ಮನೇಲಿ ಹೋಗ್ಬಿಟ್ಟು ಕ್ಲಿಯರಾಗಿ ನೋಡಬೇಕು. ಬೆಳಿಗ್ಗೆ ಹೊತ್ತು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ, ನೈಟ್ ಹೊತ್ತಲ್ಲಿ ಅಷ್ಟೊಂದು ಇದಾಗೆ ಕಾಣೋದಿಲ್ಲ. ಬೆಳಿಗ್ಗೆ ಹೊತ್ತಾದರೆ ತುಂಬ ಬೆಳಕಿರುತ್ತಲ್ಲ. ಯಾವುದು ನಂಬರ್ ಪ್ಲೇಟ್ ಇಲ್ಲ ಗಾಡಿಗೆ. ನಾವಿಲ್ಲೇ ಲೆಫ್ಟ್ ಹೋಗೋಣ, ಶಾರ್ಟ್ ಕಟ್ಟು ಇದು. ಸುಮ್ಮನೆ ಬಳಸ್ಕೊಂಡು ಹೋಗೋ ಬದಲು ಈ ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಡೋಣ, ಬೇಗ ಆಗುತ್ತೆ. ಬಟ್ ಏನು ಸ್ವಲ್ಪ ರೋಡು ಮಣ್ ರೋಡು ಅಷ್ಟೊಂದು ಇದಾಗಿಲ್ಲ, ಬಟ್ ಓಕೆ. ಬಟ್ ಬೇಗ ಹೋಗ್ಬೋದು. ಆ ಕಡೆಯಿಂದ ಸುತ್ಕೊಂಡು ಹೋಗೋ ಬದಲು ಇಲ್ಲಿ ಹಿಂಗೆ ಬೇಗ ಹೋಗ್ಬಿಡ್ಬೋದು ಅದೇ ರೋಡಲ್ಲಿ. ನನಗೊಂಥರ ಇದು ಶಾರ್ಟ್ ಕಟ್ ಸಿಕ್ಕಿದ ಮೇಲೆ ತುಂಬ ಟೈಮ್ ಸ್ಪೆಂಡಲ್ಲ, ಸೇವ್ ಆಗುತ್ತೆ ಅಂತ ಅನಿಸುತ್ತೆ. ನಾನು ಹಂಗಿಂದ ಸುತ್ತ ಹಾಕ್ಕೊಂಡು ಬರೋ ಬದಲು ಒಳಗಡೆಯಿಂದ ಹಿಂಗೆ ಬಂದುಬಿಟ್ರೆ ಎಷ್ಟು ಬೇಗ ಬರ್ಬೋದು. ನಾನು ಹಿಂಗಿಂದ ಬರಬೇಕಾಗುತ್ತೆ, ಮತ್ತೆ ಬಳಸ್ಕೊಂಡು ಬರಬೇಕು. ಸೊ ನಾನು ಹಿಂಗೆ ಈ ಕಡೆಯಿಂದ ಒನ್ ರೋಡಿಂದ ಬಂದುಬಿಟ್ರೆ ಬೇಗ ಆಗುತ್ತೆ. ಇಲ್ಲೂ ಒಂಚೂರು ಜಾಮ್ ಆಗ್ತಿತ್ತು. ಈ ಸರ್ಕಲ್ ಮೇನ್ ಜಾಮ್ ಆಗುತ್ತೆ ಈ ರೋಡಲ್ಲಿ. ನೋಡಿ ಇವತ್ತು ಎಷ್ಟು ಖಾಲಿ ಇದೆ, ಯಾರೂ ಇಲ್ಲ, ಸ್ವಲ್ಪ ಓಡಾಡ್ತಿದೆ ಗಾಡಿಗಳು. ದಿವಸ ಈ ಥರ ಇದ್ಬಿಟ್ರೆ ಬೇಗ ಹೊಂಟೋಗ್ಬಿಡ್ಬೋದು ಮನೆಗೆ. ಆ ಕಡೆಯಿಂದ ಬರ್ಬೋದು ನೀಲಾದ್ರಿ ಗೈಸ್. ಸೊ ಅಲ್ಲಿ ಫುಲ್ಲು ಟ್ರಾಫಿಕ್ ಆಗಿರುತ್ತೆ. ನಾನು ಆ ಕಡೆಯಿಂದ ಬರೋದಿಲ್ಲ, ಇದು ಹೊರಗಡೆಯಿಂದ ಬಂದುಬಿಡ್ತೀನಿ. ಬೆಳಗ್ಗೆ ಹೋಗ್ಬೇಕಾರೆ ಮಾತ್ರ ಹಂಗೆ ಹೋಗ್ತೀನಿ, ಬರ್ಬೇಕಾರೆ ಈ ಕಡೆಯಿಂದ ಬಂದುಬಿಡ್ತೀನಿ. ಸೊ ಗೈಸ್, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಸೊ ಎಲ್ರಿಗೂ ಶುಭರಾತ್ರಿ ಗೈಸ್.